ಕರ್ನಾಟಕದ ಮಲೆನಾಡಿನ ಗ್ರಾಮೀಣದ ಜಾನಪದ ಕಥೆಯನ್ನು ತಗೊಂಡು ಕೆರೆ ಬೇಟೆ ಅನ್ನುವ ಒಂದು ಸಿನಿಮಾವನ್ನು ರಾಜ್ಗುರು ನಿರ್ದೇಶನದಲ್ಲಿ ಆ ಸಿನಿಮಾದ ನಾಯಕ ನಟನಾಗಿ ಆ ಪಾತ್ರಕ್ಕೆ ಜೀವ ತುಂಬಿರುವಂಥ ಗೆಳೆಯ ಗೌರಿಶಂಕರ್. ಯಾಕೆಂದರೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ರು, ಯಾವುದೇ ಒಂದು ಪಾತ್ರವನ್ನು ಮಾಡುವಾಗ ಆ ಪಾತ್ರಕ್ಕೆ ಜೀವ ತುಂಬುವಂಥ ನಟನೆಯನ್ನ ಮಾಡಿದಾಗ ಮಾತ್ರ ಆ ಪಾತ್ರಕ್ಕೆ ಬೆಲೆ ಸಿಗುತ್ತೆ ಅಂತ ಹೇಳಿ. ರಾಜ್ಗುರು ಅವರ ನಿರ್ದೇಶನ, ಗೌರಿಶಂಕರ್ ಅವರ ನಟನೆ ಮತ್ತೆ ಎಲ್ಲ ಪಾತ್ರಧಾರಿಗಳು, ಹೀರೋಯಿಂದ ಹಿಡಿದು ನಾಯಕ ನಟಿಯವರೆಗೂ ಸಹ ಎಲ್ಲ ಪಾತ್ರಗಳು ಸಹ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಕನ್ನಡಿಗರು ಇಂಥ ಹೊಸ ಸಿನಿಮಾಗಳನ್ನ ತೆರೆಯ ಮೇಲೆ ನೋಡುವಂಥದ್ದು ಆಗಬೇಕು. ಹೊಸಬರಿಗೆ ಅವಕಾಶವನ್ನ ಕೊಟ್ಟಾಗ ನಮ್ಮ ನಾಡಿನ ಅನೇಕ ಭಾಗಗಳ ನಿಜವಾದ ಕಥೆಗಳನ್ನ ಆಧರಿಸಿ ಇಂಥದೊಂದು ಸಿನಿಮಾ ಮಾಡೋದು ನಮ್ಮ ಜನರಿಗೆ ಆ ಭಾಗದ ಅಲ್ಲಿಯ ಆಗು ಹೋಗುಗಳನ್ನ, ಅಲ್ಲಿಯ ಸಾಂಸ್ಕೃತಿಕ ಹಿನ್ನೆಲೆಗಳನ್ನ, ಇತಿಹಾಸಗಳನ್ನ ಕಟ್ಟಿಕೊಡುವಂತ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮಲೆನಾಡಿನ ಭಾಷೆ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಸಂಬಂಧಗಳು, ಅಲ್ಲಿಯ ಆಚಾರ ವಿಚಾರಗಳು ಎಲ್ಲವೂ ಒಳಗೊಂಡಂತೆ ಸಿನಿಮಾವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗಾಗಿ ಕನ್ನಡಿಗರು ಈ ಸಿನಿಮಾ ನೋಡುವಂತದ್ದಾಗಬೇಕು. ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡ್ಬೇಕು. ಯಾಕೆಂದ್ರೆ ಮತ್ತೊಂದು ಸಿನಿಮಾ ಅವರಿಂದ ಮೂಡಿ ಬರಬೇಕು ಅನ್ನೋದಾದ್ರೆ ಅವರು ಮಾಡಿದಂತ ಸಿನಿಮಾವನ್ನ ಕನ್ನಡಿಗರು ನೋಡುವ ಮುಖಾಂತರ ಪ್ರೋತ್ಸಾಹ ಮಾಡಿದ್ರೆ ಮತ್ತೊಂದು ಅವರ ಬ್ಯಾನರ್ನಲ್ಲಿ ಹೊಸ ಹೊಸ ಸಿನಿಮಾಗಳು ಬರಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನನಗೆ ಭಾರಿ ಇಷ್ಟವಾಯಿತು. ಯಾಕೆಂದ್ರೆ ನಮ್ಮ ನಾಡಿನ ಮಹಾತ್ಮವೇ ಅಂತದ್ದು. ಸುಮಾರು 25 ಕಿಲೋಮೀಟರ್ ನಾವು ಕರ್ನಾಟಕದಲ್ಲಿ ಓಡಾಡುವಾಗ ಅಲ್ಲಿಯ ಭಾಷೆ ದಾಟಿ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಉಡುಪು, ಅಲ್ಲಿಯ ಆಗುಹೋಗುಗಳು ಬೇರೆ ಬೇರೆ ಇರ್ತವೆ. ಹಾಗಾಗಿ ಮಲೆನಾಡು ಇರಬಹುದು, ದಕ್ಷಿಣ ಕನ್ನಡ ಇರಬಹುದು, ಉತ್ತರ ಕನ್ನಡ ಇರಬಹುದು, ಉತ್ತರ ಕರ್ನಾಟಕ ಇರಬಹುದು, ಈ ಎಲ್ಲ ಭಾಗದಲ್ಲಿ ನಾವು ಓಡಾಡೋದ್ರಿಂದ ಅಲ್ಲಿಯ ಸಾಂಸ್ಕೃತಿಕವಾದಂತ ಭಾಷೆಯ ದಾಟಿ ಮತ್ತು ಸೊಗಡು ನಮ್ಮ ಕಣ್ಮುಂದೆ ಬರುತ್ತೆ. ಹಾಗೆ ಮಲೆನಾಡಿನ ಒಳ್ಳೆಯ ಕಥೆಯನ್ನ ತಗೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಈ ಗೆಳೆಯರ ಮತ್ತೊಂದು ಸಿನಿಮಾ ಮೂಡಿ ಬರಬೇಕು ಅನ್ನೋದಾದ್ರೆ ನೀವೆಲ್ಲ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ನೋಡಿ ಅವರಿಗೆ ಪ್ರೋತ್ಸಾಹ ಕೊಟ್ರೆ ಮತ್ತೊಂದಷ್ಟು ಸಿನಿಮಾಗಳು ಬರ್ತವೆ. ಇಂತಿಂತ ಒಳ್ಳೆಯ ಸಿನಿಮಾಗಳು, ಕಥೆಗಳು ತರುವ ಮುಖಾಂತರ ನಾಡಿನ ಅನೇಕ ಭಾಗಗಳ ಪರಿಚಯ ಜನರಿಗೆ ಆಗತ್ತೆ. ಅದಕ್ಕೋಸ್ಕರ ಗೌರಿಶಂಕರ್ ಅವರು ಒಳ್ಳೆ ಕಲಾವಿದ, ಅದ್ಭುತವಾಗಿ ಅವರಿಗೆ ಕೊಟ್ಟಂತ ಪಾತ್ರವನ್ನ ಭಾರಿ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಲೆನಾಡಿನ ಆ ಭಾಷೆಯ ಸೊಗಡಿದೆಯಲ್ಲ ದಾಟಿ ನನಗೆ ಭಾರಿ ಇಷ್ಟವಾಯಿತು. ಹಾಗಾಗಿ ಈ ಚಿತ್ರವನ್ನ ನಿರ್ದೇಶನ ಮಾಡಿರುವಂತ ರಾಜ್ಗುರು ಮತ್ತೆ ಅವರ ಎಲ್ಲ ತಂಡಕ್ಕೆ ಶುಭವಾಗ್ಲಿ. ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಮತ್ತೊಂದಷ್ಟು ಅವರು ಸಿನಿಮಾ ಅವರ ಬ್ಯಾನರ್ ಅಲ್ಲಿ ಬರುವಂತದ್ದು ಆಗ್ಲಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಆ ಎಲ್ಲ ತಂಡವನ್ನ ಹಾರೈಸ್ತೀನಿ.